ಸ್ಟಾರ್ ಹೋಟೆಲ್ ಕೈದಿಗಳಿಗೆ ಸಿಗುತ್ತೆ ರಾಜಾತಿಥ್ಯ. ಮೋಜು ಮಸ್ತಿಗೆ ರೇಡ್ ಕಾರ್ಡ್, ಬಿರಿಯಾನಿಗೊಂದು, ಮೊಬೈಲ್ಗೊಂದು. ಕಂಬಿ ಹಿಂದಿನ ಕರಾಳ ಸತ್ಯ. 80 ಕೈದಿಗಳಿಂದ ಪತ್ರ. ಕೈದಿಗಳಿಗೆ ರೇಡ್ ಚಾರ್ಟ್. ನ್ಯೂಸ್ 18 ಬಿಗ್ ಎಕ್ಸ್ಪೋಸ್. ನಾವು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಸೇರಿದಂತೆ ಹಲವು ಜೈಲುಗಳಲ್ಲಿ ಯಾವ ರೀತಿಯಾಗಿದೆ ರಾಜಾತಿಥ್ಯ, ಅಲ್ಲಿನ ಜೈಲಿನ ಅಧಿಕಾರಿಗಳು ಸಿಬ್ಬಂದಿ ತಮ್ಮಂತಾವ್ ಮಾರ್ಕೊಂಡು ಅಲ್ಲಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ ಆಗಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಅದೇ ರೀತಿಯ ಮಂಡ್ಯ ಜೈಲಲ್ಲೂ ಕೂಡ ಅಷ್ಟೇ. ಜೈಲಿನಲ್ಲಿ ಕೈದಿಗಳಿಗೆ ಸಿಗುತ್ತೆ ರಾಜಾತಿಥ್ಯ. ದುಡ್ಡು ಕೊಟ್ರೆ 5 ಸ್ಟಾರ್ ಹೋಟೆಲ್ನ ಫೆಸಿಲಿಟಿಯನ್ನ ಕೊಡ್ತಾರೆ. 5 ಸ್ಟಾರ್ ಹೋಟ್ಲಿಗೆ ಹೋಗ್ಬೇಕಾಗಿಲ್ಲ, ಜೈಲಿಗೆ ಹೋದ್ರೂ ಕೂಡ ಸಿಗುತ್ತೆ. ನ್ಯೂಸ್ 18 ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದುಡ್ಡು ಕೊಟ್ರೆ 5 ಸ್ಟಾರ್ ಹೋಟೆಲ್ನ ಫೆಸಿಲಿಟಿ ಎಲ್ಲವೂ ಕೂಡ ಕುಲ್ಲಂ ಕುಲ್ಲ. ಮಂಡ್ಯ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಸವಲತ್ತುಗಳು ಸಿಗ್ತಾ ಇದೆ. ಆಲ್ಮೋಸ್ಟ್ ಯಾವ್ಯಾವ ಜೈಲಲ್ಲಿ ಸಿಗ್ತಾ ಇದೆಯೋ ಏನೋ. ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಮತ್ತು ಒಂದ್ ಕಡೆ ಪತ್ರಗಳು ಬರ್ತಾ ಇರುವಂತ ಮುಖಾಂತರ ಅಲ್ಲಿ ಹೇಗಿದೆ ರಾಜಾತಿಥ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಸವಲತ್ತುಗಳನ್ನ ಪಡಿಲಿಕ್ಕೆ ರೇಡ್ ಕಾರ್ಡ್ ಬೇರೆ ಇದೆ. ಅಲ್ಲಿ ಒಂದೊಂದು ರೇಟಿಗೆ ಒಂದೊಂದು ರೀತಿಯಾದಂತ ಸೌಲಭ್ಯಗಳಿಗೂ ರೇಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಕೈದಿಗಳು ಬರೆದಿದ್ದಾರೆ ಎನ್ನಲಾದಂತ ಪತ್ರ ಈಗ ವೈರಲ್ ಆಗ್ತಾ ಇದೆ. ಮಿಮ್ಸ್ ಆಸ್ಪತ್ರೆಯಲ್ಲಿ ಸ್ನೇಹಿತೆ ಜೊತೆಗಿದ್ದ ಕೈದಿ. ಮಿಮ್ಸ್ ಆಸ್ಪತ್ರೆಯಲ್ಲಿ ಸ್ನೇಹಿತೆ ಜೊತೆಗಿದ್ದ ಕೈದಿ ಒಬ್ಬ. ಅದಾದ್ಮೇಲೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಅಧಿಕಾರಿಗಳ ದಾಳಿ ವೇಳೆ ಬೆಳಕಿಗೆ ಬಂದಿತ್ತು ಆ ವಿಚಾರ. ಇದರ ಬೆನ್ನಲ್ಲೇ ವೈರಲ್ ಆಗ್ತಾ ಇದೆ ರೇಡ್ ಕಾರ್ಡ್ ಪತ್ರ. 2 ದಿನಗಳ ಹಿಂದೆ ಆರೋಪಿ ಮಹಮ್ಮದ್ ಹುಸೇನ್ ಎಂಬಾತ ಬೆನ್ನು ನೋವಿನ ನೆಪ ಹೇಳಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ. ಬಳಿಕ ಆಸ್ಪತ್ರೆಯ ವಿಶೇಷ ಕೊಠಡಿಯಲ್ಲಿ ತನ್ನ ಗೆಳತಿಯೊಂದಿಗೆ ಉಳಿದುಕೊಂಡು ರಾಜಾತಿಥ್ಯವನ್ನ ಅನುಭವಿಸ್ತಾ ಇದ್ದ. ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಸಿ ಚಂದ್ರಶೇಖರ್ ಅವರು ಆಸ್ಪತ್ರೆಗೆ ದಿಢೀರಂತ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿತ್ತು. ಕೈದಿಗಳ ಒಂದೊಂದು ಸೆಲ್ಗೆ ಒಂದೊಂದು ರೀತಿಯಾದಂತ ರೇಟ್ ಇದೆ. ಹೇಳ್ತಾ ಹೋಗ್ತೀವಿ ಯಾವ್ಯಾವ ಸೆಲ್ಗೆ ಎಷ್ಟೆಷ್ಟು ರೇಟ್ ಇದೆ ಅಂತ. ಸೆಲ್ ನಂಬರ್ 1 ರಿಂದ ಪ್ರತಿ ತಿಂಗಳು 10,000 ಅನ್ನ ಕೊಡಲಾಗುತ್ತೆ. ಸೆಲ್ ನಂಬರ್ 1ಗೆ ಪ್ರತಿ ತಿಂಗಳು 10,000 ರೂಪಾಯಿ. ಸೆಲ್ ನಂಬರ್ 2 ಅದಕ್ಕೊಂದು ರೇಟ್ ಇದೆ. ಸೆಲ್ ನಂಬರ್ 3 ಇಂದ ಪ್ರತಿ ತಿಂಗಳು 15,000 ಅಂತ. ಸೆಲ್ ನಂಬರ್ 4 ಇಂದ ಪ್ರತಿ ತಿಂಗಳು 15,000. ಸೆಲ್ ನಂಬರ್ 5 ಇಂದ ಪ್ರತಿ ತಿಂಗಳು 5,000. ಸೆಲ್ ನಂಬರ್ 6 ಪ್ರತಿ ತಿಂಗಳು 8,000. ಈ ರೀತಿಯಾಗಿ ವಸೂಲಿ ಮಾಡಲಾಗುತ್ತಂತೆ. ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲೂ ಕೂಡ. ಅಲ್ಲಿ ಒಳಗೋಗುವಂಥವ್ರು ಅಪರಾಧವನ್ನ ಮಾಡಿ ಒಳಗೋದ್ರೆ ಅಲ್ಲಿರುವಂತ ಸಿಬ್ಬಂದಿ ಅವರಿಂದನೇ ಲೂಟಿ ಮಾಡ್ತಾ ಇದ್ದಾರೆ. ರೂಮ್ ಬದಲಿಗೆ 2,000 ಕೊಡ್ಬೇಕಂತೆ. ರೂಮ್ ಅನ್ನ ಬದಲಾಯಿಸಬೇಕು ಅಂದ್ರೆ ಅದಕ್ಕೆ 2,000 ರೂಪಾಯಿ ಕೊಡ್ಬೇಕು. ಪನಿಷ್ಮೆಂಟ್ ಸೆಲ್ನಿಂದ ಹೊರಬರ್ಲಿಕ್ಕೆ 10,000 ಫಿಕ್ಸು. ಮಟನ್ ಬೇಕು ಅಂದ್ರೆ, ಮಟನ್ ಊಟ ಬೇಕು ಅಂದ್ರೆ 1,250 ರೂಪಾಯಿ. ಚಿಕನ್ ಬೇಕು ಅಂದ್ರೆ 700 ರೂಪಾಯಿ ಫಿಕ್ಸ್ ಅಂತ. ಜೈಲಧಿಕಾರಿ ಶಾಂತಮ್ಮ ಮತ್ತು ಸಿಬ್ಬಂದಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಹಣ ನೀಡದಿದ್ರೆ ಕಮಾನು ಹತ್ತಿಸುವ ಬೆದರಿಕೆಯಂತೆ 80 ಕೈದಿಗಳು ಬರೆದಿದ್ದಾರೆ ಎನ್ನಲಾದಂತ ಪತ್ರ ಈಗ ವೈರಲ್ ಆಗ್ತಾ ಇದೆ. ಮಂಡ್ಯ ಸತ್ರ ನ್ಯಾಯಾಧೀಶರು, ಪೊಲೀಸ್ ಬಂದಿಖಾನೆ ಅಧಿಕಾರಿಗಳು, ಬಂದಿಖಾನೆ ಡಿಜಿಪಿ ಅಲೋಕ್ ಕುಮಾರ್ ಅವರಿಗೆ ಬರೆಯಲಾಗಿರುವಂತ ಪತ್ರ ಅದು ವೈರಲ್ ಆಗಿದೆ. ಈಗ ಜೈಲಾಧಿಕಾರಿ ಶಾಂತಮ್ಮ ಹಾಗೂ ಸಿಬ್ಬಂದಿಗಳ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಇದೆಷ್ಟು ಮಟ್ಟಿಗೆ ಸತ್ಯನೋ ಸುಳ್ಳು ಅನ್ನುವಂಥದ್ರ ಬಗ್ಗೆ ಅಲ್ಲಿ ಓದಂತ ಸಂದರ್ಭದಲ್ಲಿ ಯಾರಾದರೂ ಆಫೀಸರ್ಸ್ಗಳು ಹೋಗಿ ವಿಚಾರಣೆ ಮಾಡಿ ನಿಜನ ಸುಳ್ಳ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ಗೌಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಆಲ್ರೆಡಿ ಸಾಕಷ್ಟು ಜೈಲುಗಳಲ್ಲಿ ತೋರಿಸಿದ್ವಿ, ಪರಪ್ಪನ ಅಗ್ರಹಾರದಲ್ಲೂ ಕೂಡ ತೋರಿಸಿದ್ವಿ ಯಾವ ರೀತಿಯ ರಾಜಾತಿಥ್ಯ ಅಂತ. ಮಂಡ್ಯದಲ್ಲಿ ರೇಡ್ ಕಾರ್ಡು ಕೂಡ ಈಗ ಹೊರಗೆ ಬರ್ತಾ ಇದೆ. ಅದು ನಿಜನ ಸುಳ್ಳ ಅನ್ನುವಂಥದ್ರ ಬಗ್ಗೆ ಏನಾದರೂ ತನಿಖೆ ಆಗ್ತಾ ಇದೆಯಾ? ಏನೇನೆಲ್ಲ ಮೆನ್ಷನ್ ಆಗಿದೆ ಅಲ್ಲಿ? ಖಂಡಿತ ಪೃಥ್ವಿ, ಇದರ ಬಗ್ಗೆ ಈಗಾಗಲೇ ಏನು ಬಂದಿಖಾನೆ ಡಿಜಿಪಿ ಆಗಿರ್ತಕ್ಕಂಥ ಅಲೋಕ್ ಕುಮಾರ್ ಅವ್ರಿಗೂ ಕೂಡ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಮೊನ್ನೆ ಅಷ್ಟೇ ಅವರು ಕೂಡ ಮಂಡ್ಯ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಕೊಟ್ಟಂತಹ ಸಂದರ್ಭದಲ್ಲಿ ಕೈದಿಗಳು ಅವರ ಬಳಿ ಈ ಒಂದು ವಿಚಾರವನ್ನ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಇದೀಗ ಅದಾದ ಬಳಿಕ ಯಾವ್ಯಾವ ಸೆಲ್ಲಿಗೆ ಎಷ್ಟೆಷ್ಟು ರೇಟ್ ಅನ್ನುವಂತಹ ನಿಟ್ಟಿನಲ್ಲಿ ಕೈದಿಗಳೇ ತಮ್ಮ UTP ನಂಬರ್ ಅನ್ನ ಹಾಕಿ ಹೆಬ್ಬೆಟ್ಟನ್ನ ಹೊತ್ತು ಸಹಿ ಮಾಡಿ ಗೃಹ ಸಚಿವರು ಅಂದ್ರೆ ಮುಖ್ಯಮಂತ್ರಿಗಳಿಂದ ಹಿಡಿದು ವಿರೋಧ ಪಕ್ಷದ ನಾಯಕರಿಂದ ಹಿಡಿದು ಗೃಹ ಸಚಿವರವರೆಗೂ ಕೂಡ ಒಂದು ಪತ್ರವನ್ನ ರವಾನೆ ಮಾಡಿರುವಂತದ್ದು.
ಸಾಕಷ್ಟು ನೋವನ್ನ ತೋಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಸೆಲ್ಗೆ ಇಂತಿಷ್ಟೇ ಹಣವನ್ನ ಕೊಡ್ಬೇಕು ಅನ್ನುವಂತ ರೇಟ್ ಅನ್ನ ಫಿಕ್ಸ್ ಮಾಡಲಾಗಿದೆ. ಸೆಲ್ ನಂಬರ್ 1ಗೆ 10,000 ಕೊಡ್ಬೇಕು, ಸೆಲ್ ನಂಬರ್ 3ಗೆ 15,000 ಕೊಡ್ಬೇಕು. ಈ ರೀತಿಯಾದಂತ ಒಂದು ರೇಟ್ ಲಿಸ್ಟ್ ಗಳನ್ನ ಹಾಕಿ ನಮಗೆ ನ್ಯಾಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೈದಿಗಳು ನೋಡ್ತಿದ್ರೆ ಅದೇನು ಜೈಲ ಲಾಡ್ಜ ಅನ್ಸ್ಬಿಟ್ಟಿದೆ. ಖಂಡಿತ ಪೃಥ್ವಿ, ಯಾಕಂತಂದ್ರೆ ಮೊನ್ನೆಯ ವಿಚಾರವನ್ನ ನೋಡದೆ ಆದ್ರೆ ನ್ಯಾಯಾಧೀಶರ ತಂಡ ಮಂಡ್ಯ ಮಿಮ್ಸ್ಗೆ ಭೇಟಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ವಿಚಾರಣಾಧೀನ ಕೈದಿಯಾಗಿದ್ದಂಥವ್ರು ಸುಳ್ಳು ನೆಪವನ್ನ ಹೇಳ್ಕೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ರಾಜ್ಯಾತಿಥ್ಯವನ್ನ ತೆಗೆದುಕೊಳ್ತಾ ಇದ್ರು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿತ್ತು. ಇದಾದ ಬಳಿಕ ಈಗ ಕೈದಿಗಳು ಈ ಒಂದು ಲೆಟರ್ ಏನಿದೆ, ಈ ಒಂದು ಪತ್ರ ಏನಿದೆ, ದೂರ್ ಕಾಪಿ ಏನಿದೆ, ಇದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಜೈಲಿನಲ್ಲಿ ಈ ರೀತಿ ರೇಟ್ಗಳನ್ನ ಫಿಕ್ಸ್ ಮಾಡಿ ಸುಲಿಗೆ ಮಾಡುವಂತದ್ದು ಎಷ್ಟೋ ಮಟ್ಟಿಗೆ ಸರಿ, ಜೊತೆಗೆ ಕೈದಿಗಳಿಗೆ ಈ ರೀತಿ ದುಡ್ಡನ್ನ ತೆಗೆದುಕೊಂಡು ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಸುಲಿಗೆ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳನ್ನ ಆ ಕೈದಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸುಮಾರು 80ಕ್ಕೂ ಹೆಚ್ಚು ಕೈದಿಗಳು ತಮ್ಮ ಹೆಬ್ಬೆಟ್ಟನ್ನ ಹಾಕಿ ಸಹಿಯನ್ನ ಮಾಡಿ. ಈ ಪತ್ರ ವೈರಲ್ ಆಗಿದ್ ಯಾವಾಗ ಸುನಿಲ್? ಈಗ ಅಟ್ಲೀಸ್ಟ್ ಈ ಪತ್ರ ವೈರಲ್ ಆದ್ಮೇಲಾದ್ರೂ ಏನಾದ್ರೂ ಅಲ್ಲಿ ಆಫೀಸರ್ಸ್ ಹೋಗಿ ವಿಚಾರಿಸಿದಾರಾ, ದಾಳಿ ಮಾಡಿದಾರಾ, ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದಾರಾ? ಪೃಥ್ವಿ, ಈ ಒಂದು ಪತ್ರ ಈಗಷ್ಟೇ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಸಾಕಷ್ಟು ಜನರಿಗೂ ಕೂಡ ಈ ಒಂದು ಲೆಟರ್ ಗಳನ್ನ ಕಳಿಸಲಾಗಿದೆ. ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕಳಿಸಲಾಗಿದೆ. ಜೊತೆಗೆ ಅಲೋಕ್ ಕುಮಾರ್ ಅವ್ರಿಗೂ ಕೂಡ ಈ ಒಂದು ಪತ್ರವನ್ನ ಕಳಿಸಲಾಗಿರ್ತಕ್ಕಂಥದ್ದು. ಜೊತೆಗೆ ಗೃಹ ಸಚಿವರಿಗೂ ಕೂಡ, ಅಂದ್ರೆ ಅವರು ಆ ಒಂದು ಪತ್ರದಲ್ಲಿ ಏನ್ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಇವರೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಚಾರ ಇದು. ಮಂಡ್ಯ ಜೈಲಿನಲ್ಲಿ ಈ ರೀತಿಯಾದಂತ ಸುಲಿಗೆ ನಡೀತಾ ಇದೆ. ಸಾಕಷ್ಟು ಒಂದೊಂದು ಸೆಲ್ಗೂ ಒಂದೊಂದು ರೇಟ್ ಗಳನ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಮೊಟ್ಟೆ ದುಡ್ಡನ್ನು ಕೂಡ ಮಾರ್ಕೊಳ್ಳುವಂಥದ್ದು. ಜೊತೆಗೆ ಏನು ಒಂದೊಂದು ಸೆಲ್ಗೆ ಇಷ್ಟಿಷ್ಟು ದುಡ್ಡು ಕೊಡ್ಲೇಬೇಕು, ಇಲ್ಲ ಅಂದ್ರೆ ಕಮಾನ್ ಹಚ್ಚುವಂತ ಕೆಲಸವನ್ನ ಮಾಡ್ತೀವಿ ಅಂತ ಬೆದರಿಸ್ತಾರೆ ಅನ್ನುವಂಥದ್ನ ಆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಯಾಕಂದ್ರೆ ಸರಿಯಾಗಿ ಸಿಬ್ಬಂದಿಗಳಿಗೆ ಹಣವನ್ನ ಕೊಡದೇ ಇದ್ರೆ ಈ ಜೈಲಿಂದ ಬೇರೆ ಜೈಲಿಗೆ ಕಳಿಸ್ಬಿಡ್ತೀವಿ ಅನ್ನುವಂತ ಬೆದರಿಕೆಯನ್ನ ಕೂಡ ಹಾಕ್ತಾರೆ ಅನ್ನುವಂತ ಆರೋಪವನ್ನ ಒಂದು ಪತ್ರದಲ್ಲಿ ಮಾಡಿರುವಂತದ್ದು. ಪೃಥ್ವಿ, ನೋಡೋಣ ಈಗ ಈ ಪತ್ರ ವೈರಲ್ ಆದ್ಮೇಲೆ ಏನ್ ಕ್ರಮ ಕೈಗೊಳ್ತಾರೆ, ಅದು ನಿಜನಾ ಸುಳ್ಳ ಅನ್ನುವಂಥದ್ರ ಬಗ್ಗೆ ಯಾವ ರೀತಿಯ ಮಾಹಿತಿಯನ್ನ ಪಡ್ಕೊಳ್ತಾರೆ ಅಲೋಕ್ ಕುಮಾರ್ ಅವರು ಅನ್ನುವಂಥದ್ದನ್ನ. ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅದು ಹೆಸರಿಗಷ್ಟೇ ಸರ್ಕಾರಿ ಆಸ್ಪತ್ರೆ, ಆದ್ರೆ ಒಂದೇ ಒಂದು ಮೆಡಿಸಿನ್ ಸಿಗ್ತಿಲ್ಲ. ವೈದ್ಯರು ಬರೆದು ಕೊಡುವಂತ ಔಷಧಿಯನ್ನ ಖಾಸಗಿ ಮೆಡಿಕಲ್ಗೆ ರೆಫರ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವರು ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿಲ್ಲ ಮೆಡಿಸಿನ್, ರೋಗಿಗಳು ಕಂಗಾಲು. ಔಷಧಿ ಖಾಲಿ ಅಂತಾರೆ, ಹೊರಗಡೆಗೆ ಚೀಟಿ ಬರ್ಕೊಡ್ತಾರೆ. ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಹೇಳೋದೊಂದೇ, ಉತ್ತಮ ಆರೋಗ್ಯ, ಒಳ್ಳೆಯ ಶಿಕ್ಷಣ, ಜೊತೆಗೆ ನಾಡಿನ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಅಂತಾರೆ. ಆದರೆ ಅದೆಷ್ಟರ ಮಟ್ಟಿಗೆ ಹೇಳಿದ್ದನ್ನ ಮಾಡ್ತಾರೋ ದೇವರೇ ಬಲ್ಲ. ಆ ಆಸ್ಪತ್ರೆಯ ಪರಿಸ್ಥಿತಿ ನೋಡ್ತಾ ಇದ್ರೆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಯಾಕಂದ್ರೆ ಬಡವರ ಪಾಲಿನ ಸಂಜೀವಿನಿ ಆಗ್ಬೇಕಾಗಿರುವಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿಗಳೇ ಇಲ್ಲ. ಹೀಗಾಗಿ ಖಾಸಗಿ ಮೆಡಿಕಲ್ ಶಾಪ್ಗೆ ಬರೆದು ಕೊಡ್ತಾ ಇದ್ದಾರಂತೆ. ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರುವಂತ MCH ಆಸ್ಪತ್ರೆ. ಈ ಆಸ್ಪತ್ರೆಗೆ ಬರೋರೆಲ್ಲ ಬಡ ರೋಗಿಗಳೇ. ಖಾಸಗಿ ಆಸ್ಪತ್ರೆಯವರು ಹೇಳುವಷ್ಟು ಫೀಸ್ ಕಟ್ಟೋದಕ್ಕೆ ಆಗಲ್ಲ ಅಂತ ಇಲ್ಲಿಗೆ ಬರ್ತಾರೆ. ಆದ್ರೆ ಇಲ್ಲಿಗೆ ಬಂದ್ರೆ ಸರಿಯಾದ ಟ್ರೀಟ್ಮೆಂಟೇ ಸಿಗ್ತಾ ಇಲ್ಲ. ವೈದ್ಯರೇನೋ ಇದ್ದಾರೆ, ಆದ್ರೆ ವೈದ್ಯರು ಬರೆದು ಕೊಡುವಂತ ಮೆಡಿಸಿನ್ಗಳೇ ಸಿಗ್ತಾ ಇಲ್ಲ. ಔಷಧಿ ಚೀಟಿ ಹಿಡ್ಕೊಂಡು ಹೋದ್ರೆ ಮೆಡಿಸಿನ್ ಖಾಲಿ ಆಗಿದೆ ಅಂತ ಕಳಿಸ್ತಾ ಇದ್ದಾರಂತೆ. ಅಷ್ಟೇ ಅಲ್ಲ, ಖಾಸಗಿ ಮೆಡಿಕಲ್ ಶಾಪ್ಗೆ ಬರೆದು ಕೊಡ್ತಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈ ಬಗ್ಗೆ DHO ಲಿಂಗರಾಜು ಪ್ರತಿಕ್ರಿಯೆ ಕೊಟ್ಟಿದ್ದು, ಆದಷ್ಟು ಬೇಗ ಸಮಸ್ಯೆಗೆ ಪರಿಹಾರ ಕಲ್ಪಿಸ್ತೀವಿ ಎಂದಿದ್ದಾರೆ. ಈಗೇನಾಗಿದೆ, ಲಭ್ಯವಿರುವ ಅನುದಾನದಲ್ಲಿ ಖಾಲಿ ಆದಂಗೆಲ್ಲ ಔಷಧಿಗಳನ್ನ ಪ್ರೊಕ್ಯೂರ್ ಮಾಡ್ಕೊಂತ ಹೋಗ್ತಾ ಇರ್ತಾರೆ. ಸೊ ನಿನ್ನೆ ಏನು ಖರೀದಿ ಮಾಡಿದಂತ ಔಷಧಿಯನ್ನ ಏನಾಗುತ್ತೆ, ಅವ್ನು ಸ್ಟಾಕಿಗೆ ತಗೊಂಡಿರ್ತಾನೆ, ಸ್ಟಾಕಿಗೆ ತಗೊಂಡಿದ್ದ ಲಿಸ್ಟ್ ಅನ್ನ ಮೆಡಿಕಲ್ ಆಫೀಸರ್ಸ್ಗೆ ಲಿಸ್ಟ್ ಕೊಡಬೇಕಾಗುತ್ತೆ. ಅವಾಗ ಏನಾದ್ರೂ ವಿಳಂಬ ಆಗಿತ್ತಂದ್ರೆ ಔಷಧಿ ಬರ್ಕೊಡಿರೋಂಥ ಸಾಧ್ಯತೆ ಇದೆ. ಸೊ ಹಾಗಾದಂಗೆ ನೋಡ್ಕೊಳ್ತೀವಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ದುಸ್ಥಿತಿ ನೋಡಿದ್ರೆ ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ. ಯಾಕಂದ್ರೆ ಕನಿಷ್ಠ ಪ್ಯಾರಾಸಿಟಮಲ್ ಔಷಧಿ, ಮಕ್ಕಳಿಗೆ ನೀಡುವಂತ ಪ್ಯಾರಾಸಿಟಮಲ್ ಸಿರಪ್ ಕೂಡ ಇಲ್ವಂತೆ. ಬಾಣಂತಿಯರಿಗೆ ಬೇಕಾದಂತ 10 ಮೆಡಿಸಿನ್ಗಳು ಇಲ್ಲ. ಈ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಆರೋಗ್ಯ ಸಚಿವ UT ಖಾದರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ವರದಿ ತರಿಸಿಕೊಂಡು ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ.
ವಿಜಯಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಸಿಕ್ಕಿಲ್ಲ, ತುಂಬಾನೇ ಮೆಡಿಸಿನ್ಸ್ಗೆ ಪ್ರಾಬ್ಲಮ್ ಆಗಿದೆ ಅಲ್ಲಿ ರೋಗಿಗಳಿಗೆ. ಸೊ ಯಾವ ರೀತಿ ಕ್ರಮ ಕೈಗೊಳ್ಳಿ? ವಿಜಯಪುರ ವಿಜಯಪುರ ಮಾಹಿತಿ ತೆಗೆದುಕೊಳ್ತೇವೆ. ಆಸ್ಪತ್ರೆ ಸಿಬ್ಬಂದಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಬಡ ರೋಗಿಗಳು ಪರದಾಟವನ್ನು ಮಾಡ್ತಿದ್ದಾರೆ. ಹೀಗಾಗಿ ಆದಷ್ಟು ಬೇಗ ಈ ಕಡೆ ಗಮನ ಹರಿಸುವಂತ ಕೆಲಸ ಮಾಡಬೇಕಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.